ನಮ್ಮ ಪುಷ್ಪ ಹೆಂಗಿದಾಳೋ ಏನೋ, ಏನು ಮಾತಾಡಿದ್ರು. ಅದ್ಯಾರೋ ಅವಳು ಭಾನು ಅಂಬಳು. ಏನೋ ಕರ್ಕೊಂಡು ಹೋದ್ಲು, ಯಾರ ತಕೋ ಕರ್ಕೊಂಡು ಹೋಗ್ತೀನಿ ಅಂತಾನ. ಅದು ಯಾರ ತಕ ಕರ್ಕೊಂಡು ಹೋದ್ಲು? ಏನಾಯ್ತು, ಏನು ತೀರ್ಮಾನ ಮಾಡ್ಕೊಂಡ್ರು? ಅದು ಹೆಂಗೆ ಒಳಗೆ ಸೇರಿಸಿದ್ರು? ನಾನು ಅಷ್ಟೆಲ್ಲ ಎದುರಿಸಿದ್ರು ಅವರು ಮನೆಗೆ ಸೇರಿಸ್ಲಿಲ್ಲ. ಆ ಭಾನು ಅಂಬಳು ಅದೇನು ಹೇಳಿ ನಮ್ಮ ಪುಷ್ಪನ ಸಂಸಾರ ಮಾಡಿ ಸರಿ ಮಾಡಿಳು? ಎಲ್ಲನ ಕೇಳ್ಕೊಂಡು ಹೋಗ್ಬೇಕು ನಮ್ಮ ಪುಷ್ಪನ ಹತ್ರ ಹೋಗಿ. ಮೊದಲು ಅವಳು ಭಾನು, ಯಪ್ಪ ಅವಳ ಕೈ ನೋಡಿರೋ ಒಳ್ಳೆ ತ್ರಿಶೂಲ ಇದ್ದಂಗಿದ್ದಾವೆ. ಅವಳ ಕೈ ಮಾತ್ರ ಸಿಗ್ಬಾರ್ದು, ಅವಳ ಕಣ್ಣಿಗೆ ಮಾತ್ರ ಬೀಳಬಾರ್ದು. ಹಂಗೆ ಹೋಗ್ಬೇಕು. ಅರೇ ಲಕ್ಷ್ಮೀದು ಅಕ್ಕ, ನಮ್ದು ಕೆಲಸ ಆಗೈತೆ, ಇರಿ ಬಂದೆ, ಆಮೇಲೆ ಬರ್ತೀನಿ ನಿಮ್ದು ಮನೆ ಹತ್ರ. ಈಗ ಹೋಗಿರಿ, ಬರ್ತೀನಿ. ಅಯ್ಯೋ ಇವಳೇ ಬಂದಲ್ಲಪ್ಪ ಎದುರಿಗೆ. ಇಲ್ಲ ಇವಳು ಕೈ ಸಿಗಾಕೊಂಡ್ರೆ ಸರಿಯಾಗಿ ಮಕ್ಕೋಗಿದ್ದಾಳೆ. ಅಯ್ಯೋ ಅವಳ ಭಾಷೆನೂ ನನಗೆ ಸರಿಯಾಗಿ ಅರ್ಥ ಆಗಲ್ಲ. ಮೊದಲು ಇಲ್ಲೆಲ್ಲಾದ್ರೂ ಬಚ್ಚಿಕೊಂಡು ಆಮೇಲೆ ಹೋಗ್ಬೇಕು. ಅರೇ ಇಲ್ಲಿ ಯಾರೋ ಬರ್ತಾ ಇದ್ದಂಗಿದ್ರು, ಎಲ್ಲಿ ಹೋದ್ರಿ ಇವರು? ಕಾಣಿಸ್ತಾ ಇಲ್ಲ. ಯಾರು ಬರ್ತಾ ಇದ್ರು? ಯಾರು ಇಲ್ವಾ? ಇಲ್ಲ ಆಗ್ಲೇ ಯಾರನ್ನೋ ನೋಡ್ದಂಗಾಯ್ತು. ಅದು ಪುಷ್ಪ ಅಕ್ಕ ತರ ಇದ್ಲು ಅಲ್ವಾ? ಅವಳೇ ಇರ್ಬೇಕೇನೋ ಅಂತ ಅಲ್ಲಿಂದ ನೋಡ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಪತ್ತೆನೇ ಇಲ್ಲ. ಹೇಗೆ ಹೋದ್ಲು ಅವಳು? ಅವಳೇನಾ ಅಥವಾ ಬೇರೆ ಯಾರನ್ನ? ಅಯ್ಯೋ ಬಿಡು, ನಮ್ದು ಏನ್ಗೆ ಹಾಕ್ಬೇಕು, ಕೆಲ್ಸಗೆ ಐತೆ. ಮೊದಲು ಅಲ್ಲಿ ಸೊಸೈಟಿ ಹತ್ರ ಹೋಗ್ಬೇಕು. ಸಿಮೆ ಎಣ್ಣೆ ಕೊಡ್ತಾ ಇದ್ದಾರೋ ಇಲ್ವೋ ನೋಡ್ಕೊ ಬರ್ಬೇಕು. ಈ ಕರೆಂಟ್ ಬೇರೆ ಹಾಳಾದ್ದು ಇರೋದೇ ಇಲ್ಲ. ಹಬ್ಬ ಸದ್ಯ ಓದ್ಲಲ್ಲ ಇವಳು. ಇವಳ ಕೈಗೆ ಸಿಕ್ಕಿದ್ರೆ ಅಷ್ಟೇ ಗೋವಿಂದ. ಬೇಗ ಪುಷ್ಪ ಮಾತಾಡ್ಸ್ಕೊಂಡು ಅದು ಏನಾಯ್ತು, ಏನು ಮಾಡ್ಕೊಂಡ್ರು ಅಂತನ ಕೇಳಬೇಕು. ಏನತ್ವಾ ಏನಾದ್ರೂ ದುಡ್ಡು ಗಿಡ್ ಕೊಡೋಕ್ಕೆ ದಂಡ ಪಂಡ ಹಾಕಿವ್ರ? ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಕೆ ಸುಮ್ಮನೆ ಆಗಿರ್ಬೇಕು ಅವರು. ಹೌದೌದು ಇರ್ಬೋದು, ಅತಿ ಆಸೆ ಮೊದ್ಲೇನೆ ಅವರು. ಮನೆಗೆ ಯಾರಾದ್ರೂ ಇದ್ದಾರಾ ಇಲ್ವಾ? ಏನು ಮಾಡೋದು? ಅವ್ರ ಅತ್ತೆ ಇದ್ದಾಳ? ಅವ್ರ ಅತ್ತೆ ಇರಬಾರ್ದು, ಅವಾಗ ಹೋಗ್ಬೇಕು. ನೋಡೋಣ ಇರು. ಪುಷ್ಪ ಒಬ್ಬಳೇ ಇದ್ರೆ ನನಗೆ ಒಳ್ಳೆಯದು. ಕರಿಯೋಣ? ಬೇಡ. ಪುಷ್ಪ 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 ಅಕ್ಕ, ಯಾರಕ್ಕ ನೀನು? ಯಾಕೆ ನಮ್ಮ ಅಜ್ಜಿ ಮಂತಕ್ಕೆ ಬಂದಿದ್ಯಾ? ಯಾರು ಬೇಕು ನಿನ್ಗೆ? ನೀನ್ ಯಾರೇ? ಚಿನ್ಕುರುಳಿ ಇದ್ದಂಗಿದ್ಯಾ, ನನ್ನೇನೆ ಯಾರು ಅಂತ ಕೇಳ್ತೀಯಾ? ನಾನು ಈ ಮನೆಗೆ ಪುಷ್ಪ ಅಂತ ಇಲ್ವೇ? ಅವ್ರ ಅಕ್ಕಯ್ಯ ನಾನು. ಇಲ್ವೇನೆ ಪುಷ್ಪ ಒಳಗೆ? ನೀನೇನಾ ಅವ್ರ ಅಕ್ಕಯ್ಯ? ಅಯ್ಯ ಯಾಕೆ ನಗ್ತಾ ಇದ್ಯಾ? ಏನಾಯ್ತು? ಏನೂ ಇಲ್ಲ ಅಕ್ಕ. ಎದ್ದಾಗ ನಮ್ಮ ಅಜ್ಜಿ ಅವಳ ಇದ್ದಾಳಲ್ಲ ನಿಮ್ಮ ಅಕ್ಕಯ್ಯ, ಅವಳನ್ನ ಇನ್ನೊಂದ್ಸಲ ಈ ಮನೆ ಹತ್ರಕ್ಕೆ ಸೇರಿಸ್ಬೇಡ. ಅವಳು ದಡ್ಡಿ, ಶತದಡ್ಡಿ. ಅವಳೇನಾದ್ರೂ ಬಂದ್ರೆ ಬಾರಿಸ್ತೀನಿ ಕೆನ್ನಿಗೆ ಅಂತ ಹೇಳ್ತಾ ಇತ್ತು ನಮ್ಮ ಅಜ್ಜಿ. ಏನ್ ಹೇಳ್ತಾ ಇದ್ಯಾ? ದಡ್ಡಿನ ನಾನು? ನನ್ನ ಕೆನ್ನಿಗೆ ಹೊಡಿತಾಳಂತ ನಿಮ್ಮ ಅಜ್ಜಿ? ನಮ್ಮ ಅಜ್ಜಿ ಇವಾಗ ಇಲ್ಲ, ಬಂದ್ರೆ ಕೆನ್ನಿಗೆ ಬಾರಿಸ್ತಾರೆ. ಎದ್ದಾಗ ಹೇಳ್ತಾ ಇತ್ತು ಅತ್ತೆ ತಗೆ. ಅತ್ತೇನಾ? ಯಾವತ್ತೇನೆ? ಯಾರೇ ನೀನು? ಪುಷ್ಪತ್ತೆ. ಪುಷ್ಪ ನಿನಗೆ ಅತ್ತೆ ಬೇಕಾ? ನೀನ್ ಯಾರ ಮಗಳೇ? ನಾನು ಯಾರ ಮಗಳು ಅಂತ ಗೊತ್ತಿಲ್ಲ ಯಾಕ ನಿನಗೆ? ನಾನು ಮಲ್ಲಿ ಮಗಳು. ಓ ನೀನೇನ ಮಲ್ಲಿ ಮಗಳು? ಸರಿ, ಒಳಗೆ ನಿಮ್ಮ ಅತ್ತೆ ಇದ್ದಾಳ? ಹ್ಞೂ ಐತೆ ಅತ್ತೆ. ಯಾಕಕ್ಕ? ಯಾಕೂ ಇಲ್ಲ. ಇನ್ಯಾರಿದ್ದಾರೆ ಒಳಗೆ? ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಮಾಮ ಎಲ್ಲ ಎಲ್ಲೋಗ್ಯವ್ರೆ? ಅವರು ಇಲ್ಲ, ಮನೆಗೆ ಎಲ್ಲ ಹೋಗಿದ್ದಾರೆ. ಪುಷ್ಪತ್ತೆ ಒಂದೇ ಐತೆ. ಹೌದಾ? ಅಬ್ಬಾ ಸಮಾಧಾನ ಆಯ್ತು. ಸರಿ ನೀನು ಹೋಗು. ಪುಷ್ಪ ಪುಷ್ಪ. ಓ ನೀನೇನಕ್ಕ? ಯಾಕಕ್ಕ ಬಂದೆ? ಯಾಕೆ ಬಂದೆ ಇಲ್ಲಿಗೆ? ಹೋಗು ನೀನು. ನಮ್ಮ ಅತ್ತೆ ನನ್ನ ಗಂಡ ಯಾರಾದ್ರೂ ನೋಡಿದ್ರೆ ಅಷ್ಟೇನೆ ನನ್ನ ಉಗಿತಾರೆ. ತಿರ್ಗಾ ನಿಮ್ಮ ಅಕ್ಕನ ಕರೆಸ್ಕೊಂಡು ಮಾತಾಡ್ತಾ ಇದೀಯ ಅಂತನ. ಹೋಗಕ್ಕ ಇಲ್ಲಿಂದ, ಮೊದ್ಲು ಹೋಗು. ಯಾಕೆ? ಅಲ್ಲ ಹಂಗಾದ್ರೆ ನಿನ್ಗೆ ಸಂಬಂಧಿಕರು ಯಾರು ಬೇಡವಾ? ಅಕ್ಕ ತಂಗಿ ಅಪ್ಪ ಅಮ್ಮ ಯಾರು ಬೇಡವೇನೆ? ನನ್ನ ಯಾಕೆ ಹೋಗು ಅಂತಾರೆ ನಿಮ್ಮ ಅತ್ತೆನೋ ನಿನ್ನ ಗಂಡನು? ಅಲ್ಲ ಯಾಕೆ ಹೋಗ್ಬೇಕು ನಾನು ಇಷ್ಟಕ್ಕೂ? ನನ್ನ ತಂಗಿ ಮನೆಗೆ ನಾನು ಬರಬಾರ್ದಂಗಾದ್ರೆ? ಅಯ್ಯೋ ಬಾಯ್ ಬಾಡ್ಬೇಡ ಕಣೆ. ಅಯ್ಯೋ ನಿನಗೆ ಹೆಂಗೆ ಹೇಳೋದು? ನನ್ನ ಸಂಸಾರ ಹೆಂಗೋ ಸರಿಯಾಗೈತೆ. ಈಗ ನೀ ಬಂದಿದ್ಯಾ ಅಂತ ಗೊತ್ತಾದ್ರೆ ಇನ್ನ ಏನೋ ಕಿತಾಪತಿ ಮಾಡಕ್ ಬಂದಿದ್ಯಾ ಅಂತ ಹೇಳಿ ನಮ್ಮ ಅತ್ತೆ ನನ್ನ ಮೇಲೆ ರೇಗಾಡ್ತಾರೆ. ಹೋಗಕ್ಕ ನೀನು ಇಲ್ಲಿಂದ, ಮೊದಲು ಹೋಗು. ಲೇ ದಡ್ಡಿ, ಏ ಪುಷ್ಪಿ, ಏನೇ ಆಗೈತೆ ನಿನಗೆ? ನನ್ನೇನೆ ಮನೆಗೆ ಒಳಕೂ ಕರಿದಂಗೆ ಇಲ್ಲೇ ಬಾಗ್ಲಾಗೆ ನಿಲ್ಲಿಸ್ಕೊಂಡು ಹೋಗು. ನಮ್ಮ ಅತ್ತೆ ಗಂಡ ಬೈತಾರೆ ಅಂತ ಅವ್ರಿಗೆ ಎದುರ್ಕೊಂತ ಇದ್ಯಾ? ನಿನಗೆ ಏನೇ ಬಂದಿರೋದು ಹೊತ್ತು? ಏನ್ ಧೈರ್ಯವಾಗಿ ಹೇಳು, ನಮ್ಮ ಅಕ್ಕ ಅವಳು ಬರಬಾರ್ದೆ ಅಂತಾನ? ಅಯ್ಯೋ ಅಕ್ಕ, ಹಂಗೆ ಹೇಳು ಅಂತ ಸ್ವಾತಂತ್ರ್ಯ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನೀನು ಬಂದು ಜಗಳ ಆಡಿದ್ಮೇಲೆ ನಿನ್ನ ಮೇಲೆ ಎಷ್ಟು ಸಿಟ್ಟಾಗಿದ್ದಾರೆ ಗೊತ್ತಾ? ಗೊತ್ತು ಬಿಡು. ಅವಳು ಹೇಳಿದ್ಲು ಆ ಮಲ್ಲಿ ಮಗಳು. ನಮ್ಮ ಅಜ್ಜಿ ನಿಮ್ಮ ಅಕ್ಕಯ್ಯನ ಏನಾನ ಬಂದ್ರೆ ಹೊಡಿತೀನಿ, ಕಪಾಳಕ್ಕೆ ಬಾರಿಸಿ ಓಡಿಸ್ತೀನಿ ಅಂತನ ಹೇಳ್ತಿತ್ತು ಅಂತನ ಅಲ್ಕಿಸಿತಿದ್ಲು ಅವಳು. ಇಲ್ಲೇ ಗೊತ್ತಾಗ್ತಿದೆ ನಿಮ್ಮ ಮತ್ತೆ ನಿನ್ ಗಂಡ ಎಷ್ಟು ನನಗೆ ಮರ್ಯಾದೆ ಉಳಿಸ್ಕೊಂಡವ್ರೆ ಕೊಡ್ತಾರೆ ಅಂತನ. ಅಲ್ಲ ಕಣೆ, ಹಂಗೆಲ್ಲ ಹೇಳ್ಬೇಕಾದ್ರೆ ನೀನ್ ಕೇಳಿಸ್ಕೊಂಡು ಸುಮ್ಮನಿದ್ದ?
ಉಗಿಬೇಕು ತಾನೆ ನಮ್ಮ ಅಕ್ಕನ ಯಾಕೆ ಹಂಗಂತೀರ ಅಂತಾನ. ಅಯ್ಯೋ ಅಕ್ಕ ಅದೆಲ್ಲ ಕೇಳಕ್ಕಾಗುತ್ತಾ? ನನ್ನ ಸಂಸಾರ ಈಗಿನೂ ಸರಿ ಆಗೈತೆ, ನೀನ್ ಬಂದು ಎಲ್ಲನ ಕೆಡ್ಸಿಕ್ಕಿದ್ದೆ. ಹೆಂಗೋ ಯಾರನ್ನೋ ಕೈ ಕಾಲು ಹಿಡಿದು ನನ್ನ ಸಂಸಾರ ಸರಿ ಮಾಡ್ಕೊಂಡಿದೀನಿ. ಈಗ ನಾನು ಹಂಗೆಲ್ಲನ ವಿರುದ್ಧ ಮಾತಾಡಕ್ಕಾಗುತ್ತಾ ಹೇಳು? ನಿನ್ಗೇನು ಅರ್ಥ ಆಗಲ್ವಾ? ಈಗ ಯಾಕೆ ಬಂದೆ? ಈಗ ಯಾಕೆ ಬಂದೆ ಹೇಳು ಬೇಗ. ಅಂದ್ರೇನು ನಾನು ಒಳಗೆ ಕರೆದಂಗೆ ಇಲ್ಲೇ ಮಾತಾಡ್ಸಿ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯೋ ಹೆಂಗೆ? ಅಯ್ಯೋ ಅಕ್ಕ ನಮ್ಮ ಅತ್ತೆಗೆ ನನ್ನ ಗಂಡ ಯಾರಾದ್ರೂ ಬಂದ್ರೆ ಕಷ್ಟ, ಆಮೇಲೆ ನಿನ್ನೆ ಬೈತಾರೆ. ಸುಮ್ಮನೆ ಹೇಳಕ್ಕ. ಏನ್ ಹೇಳು, ಯಾಕೆ ಬಂದೆ? ಏನೇ ಇಷ್ಟೊಂದು ಎದ್ರಕಂತ ಇದ್ಯಾ ಅತ್ತೆಗೂ ಗಂಡಗುನು? ಇನ್ನೇನ್ ಮಾಡೋಣಕ್ಕ? ನಾನ್ ತಪ್ಪು ಮಾಡಿ ತವ್ರ ಮನೆಗೆ ಹೋದೆ, ಅಲ್ಲೂ ಸೇರ್ಸಲ್ಲ. ನಿನ್ ಮನೆಗೆ ನಿನಗೆ ಗತಿ ಇಲ್ಲ, ಇನ್ನ ನನ್ನೆಲ್ಲಿ ನೋಡ್ಕಂತ ಹೇಳು? ನಾನು ಬೀದಿಲಿ ಇರ್ಬೇಕಾಗುತ್ತೆ ಎದ್ರಕಂಡೆ ಇದ್ರೆ. ಏನು ನಾನು ತಿರ್ಕೊಂಡು ತಿಂತಾ ಇದೀನಿ ಅಂತನಾ ನಿನ್ ಮಾತಿನ ಅರ್ಥ? ನಾನು ಹಂಗಲ್ಲ ಹೇಳಿದ್ದು, ಅಲ್ಲಿ ನಿನ್ನ ಪರಿಸ್ಥಿತಿ ಹೆಂಗಿದೆ ಅಂತ ನಾನು ಬಂದು ನೋಡಿದ್ನಲ್ಲ. ನೀನೇನೆ ದುಡ್ಡು ಕೊಡಕ್ಕಾಗ್ದಲೆ ಎಷ್ಟು ಒದ್ದಾಡ್ತಾ ಇದೀಯಾ ಮನೆ ಖರ್ಚಿಗೆ ಅಂತನ. ಅಂತದ್ರಲ್ಲಿ ನಾನು ಬಂದ್ರೆ ಅಲ್ಲಿ ನನ್ ಸಾಕಾಗುತ್ತಾ? ನೀನು ಹೇಳು, ನಿಂದೇ ಸಮಸ್ಯೆ 108 ಇರ್ತವೆ. ಅದಕ್ಕೆ ಹೇಳಿದ್ದು. ಅದಕ್ಕೆ ಈಗ ನಾನು ಹೆಂಗೋ ಅತ್ಲಾಗಿ ಏನೋ ಮಾಡಿ ಕೈ ಕಾಲು ಹಿಡಿದು ನಮ್ ಸಂಸಾರ ಸರಿ ಮಾಡ್ಕೊಂಡು ಈಗ ಮನೆ ಸೇರಿದ್ದೀನಿ. ನೀನ್ ಅದನ್ನು ಕೆಡಿಸ್ಬಿಡಕ್ಕ, ಕೆಡಿಸ್ಬೇಡ, ದಯವಿಟ್ಟು ಹೊರಟೋಗು. ಅಲ್ಲ ಕಣಿ, ಎಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ, ಸುಮ್ಮನೆ ಹೋಗ್ತಾ ಇರು, ಹೋಗು. ನೀನು ನಾನು ಬೈಕೊಂಡು ಪರವಾಗಿಲ್ಲಮ್ಮ, ನಾನಂತೂ ನಿನ್ನ ಮನೆ ಒಳಗೆ ಕರಿಯಲ್ಲ. ನಿನ್ನಿಂದನ ಆಮೇಲೆ ನನ್ನ ಜೀವನ ಹಾಳಾಗುತ್ತೆ. ಸುಮ್ಮನೆ ಹೋಗಕ್ಕ ನೀನು. ಹೋಗು ಹೋಗು. ಏನೋ ನಮ್ಮಕ್ಕ ಎಷ್ಟೊಂದು ದಿನ ಆಯ್ತು ಅಂತ ನಾನು ಮಾತಾಡ್ಸ್ಬೇಕು ಅಂತ ನಿಮ್ಮ ಮನೆಗೆ ಬಂದೆ, ನಿನ್ನ ಇಲ್ಲಿ ಕರೆಸ್ತೆ. ಆದ್ರೆ ನೀನ್ ನೋಡಿದ್ರೆ ನನ್ನ ಜೀವನ ಸರಿ ಮಾಡ್ತೀನಿ ಅಂತ ಬಂದವಳು ಸಮಸ್ಯೆನ ದೊಡ್ಡದ್ ಮಾಡುವುದೇ. ಸುಮ್ಮನೆ ನಡಿ ಈಗ, ಮತ್ತೆ ನಿನ್ನಿಂದಾನೆ ನನ್ನ ಜೀವನ ಬೀದಿಗೆ ಬರೋದ್ ಬೇಡ. ಹೋಗಕ್ಕ ಹೋಗು. ಆಯ್ತು ಕಣಿ, ಹೋಗ್ತೀನಿ. ಮನೆ ಬಾಗ್ಲಿವರೆಗೂ ಬಂದಿರೋ ಅಕ್ಕಯ್ಯನ ಬಾಗ್ಲು ನಿಲ್ಲಿಸ್ಕೊಂಡು ಒಳಕ್ಕೂ ಕರಿದಂಗೆ ಹೋಗು ಅಂತ ಹೇಳ್ತಾ ಇದ್ಯಾ? ಆಯ್ತು, ನಾನು ನಿನ್ನ ತಂಗಿ ಅಂತ ಅಂದ್ಕೊಂಡು ಸಹಾಯ ಮಾಡ್ದಲ್ಲ, ಅದೇ ನನ್ ದೊಡ್ಡ ತಪ್ಪು. ಆಯ್ತು ಬಿಡು, ಹೋಗ್ತೀನಿ. ನೀನೇ ಇರು, ಸುಖವಾಗಿರು. ಏಯ್ ಯಾಕೆ ಬಂದೆ ನೀನಿಲ್ಗೆ? ಯಾಕೆ ಬಂದೆ ನೀನಿಲ್ಗೆ? ಅಯ್ಯೋ ಅತ್ತೆ, ಅದು ಏನ್ ಮಾತಾಡ್ಬೇಡ ಪುಷ್ಪ, ಸುಮ್ಮನೆ ನಿಂತ್ಕ. ಏಯ್ ಯಾಕೆ ಬಂದೆ ನೀನಿಲ್ಗೆ? ಜಗಳ ತಂದಿಕಕ್ ಬತ್ತಿ ಇಲ್ಲಿ? ನೋಡಕ್ಕ, ನಾನೇನು ಜಗಳ ತಂದಿಕಕ್ ಬಂದಿಲ್ಲ. ನಮ್ ತಂಗಿ ಹೆಂಗಿದಾಳೆ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದೆ. ಆದ್ರೆ ಅವಳನ್ನ ಹೆಂಗ್ ಎದುರಿಸಿದಿರಾ ನೀವು? ನನ್ನ ಮನೆ ಒಳಕ್ಕೆ ಸೇರಿಸ್ತಾ ಇಲ್ವಲ್ಲ, ಅಷ್ಟೊಂದು ಭಯ ಇಕ್ಕಿದಿರಾ? ಹಿಂಗ ಜೈಲಿದ್ದಂಗಿದ್ದೆ ಯಾರು ಸುಖವಾಗಿರಲ್ಲ. ಸ್ವತಂತ್ರ ಇರ್ಬೇಕು, ಸಂಬಂಧಿಕರು ಅಕ್ಕ ತಂಗಿರ್ನ ಮಾತಾಡ್ಸಕ್ಕೆ ಸ್ವಾತಂತ್ರ್ಯ ಇರ್ಬೇಕು. ಹಿಂಗೆಲ್ಲ ಅದ್ವಾಸ್ನಾಗ ಇಟ್ಕೊಂಡ್ರೆ ಯಾರು ಸಂಸಾರ ಅನ್ನಲ್ಲ ಇದನ್ನ. ಜೈಲು ಜೈಲು ಅಂತಾರೆ. ಏಯ್ ನೀನು ನನ್ನ ಸಂಸಾರದ ಬಗ್ಗೆ ಮಾತಾಡಕ್ ಬರ್ಬೇಡ. ನನಗ್ ಗೊತ್ತಿದೆ ಸೊಸೆನ ಹೆಂಗ್ ನೋಡ್ಕೋಬೇಕು, ಮಗನ ಹೆಂಗ್ ನೋಡ್ಕೋಬೇಕು, ಸಂಸಾರ ಹೆಂಗ್ ನಿಭಾಯಿಸಬೇಕು, ಯಾರನ್ನ ಎಲ್ಲಿ ಇಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನೀನು ಇನ್ನೊಂದ್ಸಲ ಇಲ್ಲಿಗೆ ಏನಾದ್ರೂ ತಂಗಿ ಗಿಂಗಿ ಅಂತ ಸಂಬಂಧ ಹೇಳ್ಕೊಂಡು ಬಂದ್ರೆ ಏನೂ ಇಲ್ಲ, ಕಪ್ಪಾಳಕ್ ಬಾರಿಸ್ತೀನಿ. ಮುಚ್ಕೊಂಡು ಹೋಗ್ತಾ ಇರು, ನಮ್ಮಂತಕ್ಕೆ ಇನ್ಯಾವತ್ತೂ ಬರಬೇಡ. ಅವತ್ತೇನೆ ನೀನ್ ಮಾಡಿದ ಗಲಾಟಿನೇ ಸಾಕು. ಮತ್ತೆ ಬಂದಿದ್ದೆ ಇಲ್ಲಿಗೆ, ಮತ್ತೆ ಜಗಳ ತಂದಿಕಕ್ಕೆ? ನಾನ್ ಜಗಳ ತಂದಿಕಕ್ಕೆ ಬಂದಿಲ್ಲಕ್ಕ. ನನ್ನ ತಂಗಿ ಸಂಸಾರ ಸರಿ ಆಯ್ತಲ್ವಾ, ಈಗ್ಲಾದ್ರೂ ಚೆನ್ನಾಗಿರಮ್ಮ ಅಂತನ ಒಳ್ಳೆ ಬುದ್ಧಿ ಹೇಳೋಗಕ್ ಬಂದಿದ್ದೆ ಅಷ್ಟೇನೆ. ನೀನ್ ಯಾಕೆ ಸುಮ್ನೆ ತಪ್ಪು ತಿಳ್ಕೊಂತೀಯ ನನ್ನ? ಬೇಕಂದ್ರೆ ಪುಷ್ಪನ್ನೇ ಕೇಳು, ನಾನು ಏನಾದ್ರೂ ಹೇಳುದ್ನ ಅಂತ ಮನೆಯಾಳ ಬುದ್ಧಿನ ನಾನು ಒಳ್ಳೇದೇ ಹೇಳೋದು. ನನ್ಗೇನು ಅಷ್ಟು ಗೊತ್ತಾಗಲ್ವೇನಕ್ಕ, ನಾನು ಸಂಸಾರಿಸ್ತೀನಿ. ಏಯ್ ನಿನ್ ಸಂಸಾರ ಎಷ್ಟು ಚೆನ್ನಾಗಿದೆ ಅಂತ ನಾನು ತಿಳ್ಕೊಂಡಿದೀನಿ, ಗೊತ್ತೈತಿ. ನೀನ್ ಹೆಂಗಿದ್ಯಾ, ನೀನ್ ಬುದ್ಧಿ ಅಂತದ್ದು ಅಂತನ ಅವತ್ತೇ ನಾನು ತಿಳ್ಕೊಂಡೆ. ನೀನೇನ್ ಅದನ್ನ ಹೇಳಕ್ ಬರ್ಬೇಡ. ಮೊದ್ಲು ನಿನ್ ಸಂಸಾರ ನೀನ್ ನೆಟ್ಟು ಮಾಡ್ಕೋ ಹೋಗು. ಇಲ್ಲಿ ನಿನ್ ತಂಗಿ ಜೀವನನ ಬಂದು ಹಾಳು ಮಾಡ್ಬೇಡ. ಹೋಗೆ ಸುಮ್ನ. ಪುಷ್ಪ ಒಳ್ಳೆ ಮರ್ಯಾದೆ ಕೊಟ್ಟಮ್ಮ, ಇಲ್ಲಿಗೆ ಬಂದಿದ್ಕೆ ನಿಮ್ಮ ಅತ್ತೆ ಮುಚ್ಕೊಂಡು ಹೋಗು ಅಂತ ಹೇಳಿಳು. ಹಂಗಂತ ಹೇಳಿದ್ರು ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಲ್ಲ. ನಾನಿದ್ದಾಗಲೇನೆ ನೀನು ಬಾಯಿ ಬಿಟ್ಟಿಲ್ಲ ಅಂದ್ರೆ ನಾನು ಇಲ್ದೇ ಇದ್ದಾಗ ಬಾಯಿ ಬಿಡ್ತೀಯ? ಆಯ್ತು ಬಿಡು, ನಾನು ಇನ್ ಮೇಲೆ ಯಾವತ್ತೂ ನೀನ್ ನೋಡಕ್ಕೂ ಬರಲ್ಲ, ನೀನ್ ಮಾತಾಡ್ಸಕ್ಕೂ ಬರಲ್ಲ. ನಿನ್ನ ನನ್ನ ಸಂಬಂಧ ಇವತ್ತಿಗೆನೆ ಕೊನೆ ಆಯ್ತು ಅಂತ ತಿಳ್ಕೊಂಡ್ಬಿಡು. ಅಯ್ಯೋ ಅಕ್ಕ, ಹಂಗೆಲ್ಲ ಮಾತಾಡ್ಬೇಡ್ವೆ, ಹೋಗು ಸುಮ್ಮನೆ. ನಮ್ಮ ಅತ್ತೆ ಆಮೇಲೆ ಸುಮ್ಮನೆ ಇಲ್ಲೇ ಇದ್ದಷ್ಟು ಯಾಕೆ ಸುಮ್ಮನೆ ಜಗಳ ಆಗುತ್ತೆ. ದಯವಿಟ್ಟು ಹೋಗಕ್ಕ, ಹೋಗೆ. ಹಿಂಗೆಲ್ಲ ಹೇಳಿದ್ರೆ ಹೋಗಲ್ಲ ಅನ್ಸುತ್ತೆ, ಜುಟ್ಟಿಡ್ದು ಆಸೆ ಕೇಳಿತೀನಿ ನೋಡು. ಹೋಗ್ದಿದ್ರೆ ಇವಾಗ. ಆಯ್ತಮ್ಮ ತಾಯಿ, ಹೋಗ್ತೀನಿ. ಅಯ್ಯೋ ಹಂಗಾರೆ ನೀನ್ ಯಾರು ಅಕ್ಕ ತಂಗಿನ ಮಾತಾಡ್ಸಲ್ಲ, ಅವ್ರ ಜೊತೆಗಿರಲ್ಲ, ಅವ್ರು ನಿಮ್ಮ ಮನೆಗೆ ಬರಲ್ಲ, ನೀನ್ ಅವ್ರ ಮನೆಗೆ ಹೋಗಲ್ಲ ಅಲ್ವೇ? ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾವಳು? ನಾವ್ ಹೆಂಗಾದ್ರೂ ಇರ್ತೀವಿ. ನನ್ನ ಸಂಸಾರ ಸರಿ ಇರ್ಬೇಕಂದ್ರೆ ಯಾರನ್ನು ಬಿಟ್ಕೋಬೇಕು, ಮನೆಗೆ ಯಾರನ್ನು ಬಿಟ್ಕೋಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಭಾಷಣ ಬಿಗ್ಯಕ್ಕೆ ಬರಬೇಡ, ಹೋಗು. ಆಯ್ತು, ಹೋಗ್ತೀನಿ ಹೋಗ್ತೀನಿ. ನೀವೇ ಚೆನ್ನಾಗಿರ್ರಿ. ತಂಗಿನೂ ಮಾತಾಡ್ಸಕ್ ಬರಲ್ಲ, ಆ ಪುಷ್ಪನೂ ನೋಡ್ದ ನನ್ನ ಕಡೆಗೆ ಒಂದಿಷ್ಟಾದ್ರೂ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾಳ. ಅಕ್ಕಗೆ ಇಷ್ಟೆಲ್ಲ ಬೈತಾ ಇದ್ರು ಸುಮ್ಮನೆ ಇದ್ದಾಳಲ್ಲ ನೋಡ್ಕೊಂಡು. ಗೊತ್ತಾಯ್ತು ತಾನೇ ಅವಳು ಯಾಕೆ ಸುಮ್ಮನೆ ಇದ್ದಾಳಂತನ. ನಿನ್ನ ಬೆಲೆ ಅಷ್ಟೇನೆ. ನಿನಗೆ ಯಾರು ಮರ್ಯಾದೆ ಕೊಡಲ್ಲ, ನಿನ್ ಎಷ್ಟು ಉಗಿದ್ರು ಯಾರು ಬಂದು ನಿನ್ಗೆ ಪರ ವಹಿಸ್ಕೊಂಡು ಮಾತಾಡಲ್ಲ. ಹೋಗು. ಆಯ್ತು, ಹೋಗ್ತೀನಿ. ನಾನೇನು ಅಂತನ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ, ಆ ಪುಷ್ಪನಿಗೂ ಸೇರಿ ಗೊತ್ತಾಗಿ ಆಗುತ್ತೆ. ಹೋಗೇ ಹೋಗು, ನೀನೇನು ಅಂತ ಎಲ್ಲರಿಗೂ ಅಲೆ ಈಗಾಗಲೇ ಗೊತ್ತಾಗೈತೆ ನಮ್ಮೂರಾಗೆ. ಸುಮ್ಮನೆ ಹೋಗು, ಬಡ್ಕೋಬೇಡ.
ಏ ಪುಷ್ಪ, ಯಾಕೆ ಬಂದಿಲ್ಲ ನಿಮ್ಮ ಅಕ್ಕಯ್ಯ? ಅವಳೇ ಕಿಲಿ ಕರ್ಸಿದ್ಯಾ? ಅಯ್ಯೋ ಅತ್ತೆ, ನಾನೇ ಕರೆಸ್ಲಿ, ಅವಳೇ ಬಂದಿದ್ದಾಳೆ ಅಷ್ಟೇನೆ. ನನ್ನ ಸಂಸಾರ ಸರಿ ಆಯ್ತಲ್ವಾ, ಏನಾಯ್ತು ಏನು ಚೆನ್ನಾಗಿದ್ದಾಳ ಇಲ್ವಾ ಅಂತ ನೋಡ್ಕೊಂಡು ಹೋಗಕ್ ಬಂದವಳೆ ಅಷ್ಟೇನೆ. ನಾನು ಅದಕ್ಕೆ ಅವಳು ನೋಡಿ ನೀವು ಸಿಟ್ಟಾಗ್ತೀರಾ ಅಂತ ನಾನು ಅವಳಿಗೆ ಹೇಳ್ದೆ ಬಂದ ತಕ್ಷಣ ಹೋಗು ಅಂತಾನ. ಆದ್ರೆ ಅವಳೇ ಹೋಗ್ಲಿಲ್ಲ. ನಾನೇನ್ ಮಾಡ್ಲಿ ಹೇಳಿ? ನಾನು ಅದಕ್ಕೆ ಮನೆ ಒಳಗೂ ಸೇರಿಸ್ಲಿಲ್ಲ ಅವಳನ್ನ. ಸರಿ ಸರಿ ಆಯ್ತು, ನಡಿ ನಡಿ. ಇನ್ನೊಂದ್ಸಲ ಬರ್ಲಿ, ಕಾಪಾಡಕ್ ಬಿಡ್ತೀನಿ ಅವಳನ್ನ. ಏನ್ ಜನ್ಮನೋ ಏನೋ, ಎಷ್ಟು ಹೋಗುತ್ತೂ ಒಂದಿಟ್ಟು ನಾಚಿಕೆ ಮಾನ ಮರ್ಯಾದಿಲ್ಲ ಅದಕ್ಕೆ. ಇಲ್ಲಿಗಾನ ಬಂದೇಳು ತಿರ್ಗಾನ ತಂಗಿ ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.